ಇವತ್ತಿನ ವಿಡಿಯೋದಲ್ಲಿ ಚಪಾತಿಯ ಜೊತೆಗೆ ಒಂದು ರುಚಿಯಾದ ಸಿಂಪಲ್ ಆದ ಸೈಡ್ ಡಿಶ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಮಾಡೋದು ತುಂಬಾನೇ ಸುಲಭ, ರುಚಿ ಕೂಡ ಅದ್ಭುತವಾಗಿರ್ತದೆ. ಈ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ನಂತರ ಚಿಕ್ಕದಾಗಿ ಕತ್ತರಿಸಿದ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈರುಳ್ಳಿಯನ್ನು ಬಾಡಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿ ಎಲ್ಲ ಮೆತ್ತಗಾದ ನಂತರ ಇದಕ್ಕೆ ಹಸಿ ಬಟಾಣಿ ಕಾಳನ್ನ ಹಾಕೊಳ್ತಾ ಇದ್ದೇನೆ. ಕ್ಲಿಪ್ ಯಾಕೋ ಸ್ವಲ್ಪ ಮಿಸ್ ಹೊಡಿತು, ಏನಂತ ಗೊತ್ತಾಗ್ಲಿಲ್ಲ. ಇದು ಬಟಾಣಿ ಕಾಳು ಹಾಕಿದ್ ಮಿಸ್ ಆಗಿದೆ. 2 ಕಪ್ ಆಗುವಷ್ಟು ಹಸಿ ಬಟಾಣಿಯನ್ನ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಅದನ್ನು ಕೂಡ ಬಾಡಿಸ್ಕೊಂಡು 1 ಕಪ್ ಆಗುವಷ್ಟು ನೀರನ್ನ ಹಾಕಿ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ. ಹಸಿ ಬಟಾಣಿ ಆಗಿರೋದ್ರಿಂದ ಓಪನ್ ಇಟ್ಟೆ ಬೇಯಿಸ್ಕೊಳ್ಬಹುದು, ತುಂಬಾ ಹೊತ್ತು ಬೇಕಾಗೋದಿಲ್ಲ ಅಂತ ಹಾಗೆ ಬೇಯಿಸ್ಕೊಳ್ತಾ ಇದ್ದೇನೆ. ನಿಮಗೆ ಸಮಯ ಇಲ್ಲ ಅಂದ್ರೆ ಇದನ್ನು ಕೂಡ ನೀವು 1 ವಿಸಿಲ್ ಅನ್ನ ಕುಕ್ಕರ್ ಅಲ್ಲಿ ಮಾಡಿಸ್ಕೊಳ್ಬಹುದು. ಬಟಾಣಿಯನ್ನ ಬೇಯಿಸ್ಕೊಂಡು ನಂತರ ಒಗ್ಗರಣೆಗೆ ಹಾಕೊಂಡ್ರು ಕೂಡ ಆಗ್ತದೆ. ಈಗ ಇದಕ್ಕೊಂದು ಸಿಂಪಲ್ ಆದ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರಲ್ಲಿ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿ, ನೆನೆಸಿಟ್ಟಿರುವಂತಹ 10-12 ಗೋಡಂಬಿಯ ಪೀಸುಗಳನ್ನು ಹಾಕೊಳ್ತಾ ಇದ್ದೇನೆ. ನಂತರ 3 ಹಸಿಮೆಣಸನ್ನು ಹಾಕಿದ್ದೇನೆ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ 2 ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿಯನ್ನು ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಚಕ್ಕೆ, 1 ಇಂಚ್ ಆಗುವಷ್ಟು, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಈ ರೀತಿ ನುಣ್ಣಗೆ ಪೇಸ್ಟ್ ಅನ್ನ ಮಾಡ್ಕೊಂಡಿದ್ದೇನೆ. ಇಲ್ಲಿ ಬಟಾಣಿ ಕಾಳುಗಳು ಕೂಡ ಚೆನ್ನಾಗಿ ಮೆತ್ತಗಾಗಿದೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ಹುಳಿಗೆ ನಾನಿಲ್ಲಿ ಆಮ್ಚೂರ್ ಪೌಡರ್ನ ಬಳಸ್ತಾ ಇದ್ದೇನೆ. ಆಮ್ಚೂರ್ ಪೌಡರ್ ಇಲ್ಲ ಅಂದ್ರೆ ಕೊನೆಯಲ್ಲಿ ಲಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕೊಳ್ಬಹುದು. ಇದಕ್ಕೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರುವಂತಹ ಮಸಾಲೆಯ ಪೇಸ್ಟ್ ಅನ್ನ ಇದಕ್ಕೆ ಹಾಕೊಳ್ತೇನೆ. ಇಷ್ಟೇ ಈ ರೆಸಿಪಿ ಮಾಡಲಿಕ್ಕೆ ಇರುವಂತಹ ಕೆಲಸ, ಜಾಸ್ತಿ ಏನೂ ಇಲ್ಲ. ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ. ಬೇರೆ ಯಾವುದೇ ತರಕಾರಿಯನ್ನು ಕೂಡ ಇದಕ್ಕೆ ಹಾಕುವ ಅಗತ್ಯ ಇಲ್ಲ. ನಿಮಗೆ ಬೇಕು ಅಂದ್ರೆ ಆಲೂಗಡ್ಡೆಯನ್ನ ಚಿಕ್ಕದಾಗಿ ಕತ್ತರಿಸಿ ಕೂಡ ಹಾಕೊಳ್ಬಹುದು. ಬಟಾಣಿಯ ಸೀಸನ್ ನಲ್ಲಿ ಈ ರೀತಿ ಬರೀ ಬಟಾಣಿಯಿಂದ ಮಾಡ್ಕೊಂಡ್ರು ಕೂಡ ಈ ಸಾಗು ತುಂಬಾನೇ ರುಚಿಕರವಾಗಿರ್ತದೆ. ಚಪಾತಿಯ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಖಂಡಿತ ಈ ಸಿಂಪಲ್ ಆದ ಬಟಾಣಿಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದರ ಥಿಕ್ನೆಸ್ ಅನ್ನ ನೋಡ್ಕೊಂಡು ನೀರನ್ನ ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು. ನೋಡ್ಬೋದು, ಚೆನ್ನಾಗಿ ಕುದಿ ಬರ್ತಾ ಇದೆ. ಇಷ್ಟು ದಪ್ಪವಾಗಿ ನಾನು ಚಪಾತಿಗೆ ಮಾಡ್ಕೊಂಡಿದ್ದೇನೆ. ತಣ್ಣಗಾಗ್ತಾ ಹೋದಾಗೆ ಸ್ವಲ್ಪ ಇನ್ನು ಗಟ್ಟಿ ಕೂಡ ಬರ್ತದೆ. ಅದು ಬಿಸಿ ಬಿಸಿ ಸರ್ವ್ ಮಾಡೋದಾದ್ರೆ ಈ ಹದದಲ್ಲಿ ಇಟ್ಕೊಂಡ್ರೆ ಸರಿ ಹೋಗ್ತದೆ. ಚೆನ್ನಾಗಿ ಕುದೀತಾ ಇದೆ. ಉರಿಯನ್ನು ಆಫ್ ಮಾಡ್ಕೊಂಡಿದ್ದೇನೆ. ಚಪಾತಿಯ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಸಾಫ್ಟ್ ಆದಂತಹ ಚಪಾತಿ ಮಾಡುವ ವಿಧಾನವನ್ನ ಈಗಾಗಲೇ ಶೇರ್ ಮಾಡಿದ್ದೇನೆ. ಹಾಗೆ ಚಪಾತಿಯ ಜೊತೆಗೆ ಹಲವಾರು ರೆಸಿಪಿಗಳನ್ನು ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ನೀವಿನ್ನು ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ, ಮನೆಯಲ್ಲಿ ಎಲ್ಲವನ್ನ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.